ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಅಪ್ಪೆ ಆಟೋ ಹುಡುಕ್ತಿದ್ದಾರೆ, ಬಜಾಜ್ ಆಟೋ. ನೋಡಿ ವೀಕ್ಷಕರೇ, ಬರೀ ಒಂದು 60,000 ಬಜೆಟಲ್ಲಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಅದರಲ್ಲೂ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ವೀಕ್ಷಕರೇ. ಒಂದು ಲೋ ಪ್ರೈಸಲ್ಲಿ ಹುಡುಕ್ತಿರೋಂಥವ್ರು ಆದಷ್ಟು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲೆಲ್ಲ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಾದರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹೌದು ಸರ್, ಬಜಾಜ್ ಬಜಾಜ್ ಮ್ಯಾಕ್ಸಿಮನಾ ಯಾವ್ದು ಬರ್ತದೆ? ಮ್ಯಾಕ್ಸಿಮಮ್ ಸರ್. ಮ್ಯಾಕ್ಸಿಮನಾ? ನಮಗೂ ಅಷ್ಟು ಐಡಿಯಾ ಇಲ್ಲ ಸರ್. ಅದೇ ನಮ್ಮ ಬ್ರದರ್ ಹೋಟ್ಲು ಮಾಡೋಕ್ಕೆಂದು ತಂದಿದ್ದು. ಹಾಂ ಹಾಂ. ಹಂಗಾಗಿ ಅವ್ರು ಬಟ್ರ್ ಸೆಟ್ ಆಗಿಲ್ಲ ಅಂತ ಹೇಳಿ ಗಾಡಿ ತಂದು 6 ತಿಂಗಳಾಯ್ತು ಸರ್. ಸುಮ್ಮನೆ ನಿಂತಿದ್ದು, ಅವ್ರಿಗೂ ಓಡ್ಸೋಕೆ ಬರಲ್ಲ. ಹಾಂ. ಅದಕ್ಕೇ ಅವರು ಸೇಲ್ ಮಾಡ್ಬಿಡಿ ಸರ್ ಅಂತಂದರು. ಅದಕ್ಕೆ ಇರಿ ಸರ್ದು ಒಂದು ಯೂಟ್ಯೂಬ್ ಚಾನಲ್ ಹಾಕ್ಬಿಡೋಣ ಅಂತ ಹೇಳಿ ಫೋನ್ ಮಾಡಿ. ಓಕೆ ಓಕೆ. ಹೌದು, ಮಾಡಲಿ ಹೇಳಿ ಸರ್. ಸರ್ 12. 2012? ಹೌದು ಸರ್, ಹೌದು. ಓಕೆ. ಓನರ್ ಎಷ್ಟಾಗಿದೆ ಗಾಡಿಗೆ? ಗಾಡಿ 3 ಆಗಿದ್ದಾರೆ ಸರ್. 3? ಹಾಂ, 3 ಆಗಿದ್ದಾರೆ ಆಲ್ರೆಡಿ. ಓಕೆ. ಮೀಟರ್ ಏನು ರನ್ನಿಂಗ್ ಇದೆಯಾ? ಹಾಂ, ಇದೆ ಸರ್, ಇದೆ. ಎಷ್ಟು ಹೊಡಿದೆ ಗಾಡಿ? ಗಾಡಿ ಅಷ್ಟು ಐಡಿಯಾ ಇಲ್ಲ ಸರ್, ನಮಗೆ ಡ್ರೈವಿಂಗೇ ಬರಲ್ಲ. ಅವ್ರಿಗೂ ಗೊತ್ತಿಲ್ಲ, ತಂದು ನಿಲ್ಸಿರೋದು ಅಷ್ಟೇ. ತಮ್ಮರೊಬ್ರು ಇದ್ದಾರೆ, ಬಂದಾಗ ಸ್ಟಾರ್ಟ್ ಮಾಡಿ ನಿಲ್ಸೋಗ್ತಾರೆ. ಟೈರ್ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಒಂದು 70% ಇದೆ. ಹಾಂ ಹಾಂ. ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ 6 ತಿಂಗಳಿದೆ ಇನ್ನು. ಎಲ್ಲ ನಾವು ತಗೊಂಬಂದ್ರಲ್ಲ ಅವಾಗ ಎಲ್ಲ ಫ್ರೆಶ್ ಆಗಿ ಮಾಡಿಸ್ಕೊಟ್ಟಿದ್ವು. ಗಾಡಿ ತಿಂದು 6 ತಿಂಗಳಾಗೋಯ್ತು ಸರ್, ಸುಮ್ಮನೆ ನಿಂತಿದೆ. ಓಕೆ ಓಕೆ. ಬಾಡಿ ಲೈನೆಲ್ಲ ಹೆಂಗಿದೆ? ಬಾಡಿ ಲೈನ್ ಚೆನ್ನಾಗಿದೆ ಸರ್. ಏನಾದರೂ ಪ್ಲಾಟ್ಫಾರ್ಮ್ ಟೆಸ್ಟು ಏನಾದರೂ ಕುಂತಿದೆಯಾ ಅಥವಾ ಹೆಂಗದು? ಇಲ್ಲ ಸರ್, ಅದು ಬಿಸಿಲು ಇರುತ್ತೆ ಅಂತ ಹೇಳ್ಬಿಟ್ಟು ಟಾರ್ಪಲ್ ಕೂಡ ಹಾಕಿದ್ದಾರೆ ನಮ್ಮ ಅಣ್ಣವರು. ಒಳಗಡೆ ರೆಸ್ಟ್ ಟೈಮ್ ಬಂದಿಲ್ಲಲ್ಲ? ಇಲ್ಲ ಸರ್, ಇಲ್ಲ. ಚೆನ್ನಾಗಿದೆ ಸರ್, ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ. ಓಕೆ ಓಕೆ. ಇದು ಇಂಜಿನ್ ಹೆಂಗಿದೆ ಕಂಡೀಷನ್ನು? ಇಂಜಿನ್ ಎಲ್ಲ ಗುಡ್ ಕಂಡೀಷನ್ ಸರ್. ಏನು ತೊಂದರೆ ಇಲ್ಲ ಈಗ ಪ್ರಾಬ್ಲಮ್ಮು? ಇಲ್ಲ ಸರ್, ಇಲ್ಲ. ಬೇಕಾದ್ರೆ ಬಂದು ಚೆಕ್ ಮಾಡಲಿ ಸರ್, ಖುಷಿ ಆದರೆ ತಗೊಳ್ಳಿ ಸರ್. ಹಾಂ. ಏನು ಅದು ತಂದಾಗ ಇನ್ನು ಓಡಿಸಲ್ಲ, ಅವ್ರಿಗೂ ಡ್ರೈವಿಂಗ್ ಬರಲ್ಲ. ಇನ್ನು ನಮ್ಗೆ ಫೀಲ್ಡ್ ಇರುತ್ತೆ, ನಮಗೂ ಆಗಲ್ಲ. ನಮಗೂ ಡ್ರೈವಿಂಗ್ ಬರಲ್ಲ ಆಟೋ. ಹಾಂ ಹಾಂ. ಅವರು ಇನ್ನೊಬ್ರು ನಂಬ್ಕೊಂಡು ತಗೊಂಬಂದ್ರು ಸರ್. ಹೋಟ್ಲು ಮಾಡೋಕ್ಕಿಂತ ತಗೊಂಬಂದು ಬಟ್ರ್ ಬರಲೇ ಇಲ್ಲ ಊರಿಂದ. ಹಾಂ. ಅವ್ರು ಎಟ್ಲಾದ್ರು, ಹಂಗಾಗಿ ಸುಮ್ಮನೆ ನಿಂತಿದೆ ಸರ್ ಗಾಡಿ. ಓಕೆ. ಈಗ ಬಜಾಜು ಮ್ಯಾಕ್ಸಿಮಮ್. ಓಕೆ. ಎಲ್ಲಿರೋದು ಸರ್ ಇದು ಗಾಡಿ? ಸರ್ ಇದು ಬೆಂಗಳೂರು ಸರ್, ನಾಗಸಂದ್ರ. ಓಕೆ. ನಾಗಸಂದ್ರ, ಬೆಂಗಳೂರು. ಹೌದು ಸರ್, ಹೌದು. ಏನು ಹೇಳ್ತೀರಾ ಗಾಡಿ ರೇಟು? ಸರ್ ಅವ್ರು 70,000 ಕೊಟ್ಟು ತಂದಿದ್ದು ನಮ್ಮ ಅಣ್ಣವರು. ಹಾಂ. ನೋಡೋಣ ಸರ್, ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀವಿ ಸರ್. ಒಂದು 60 ಹಂಗೆ ಆ ಕಡೆ ಈ ಕಡೆ ಕೊಟ್ಬಿಡ್ತೀವಿ ಸರ್, ತೊಂದರೆ ಇಲ್ಲ. ಓಕೆ. ಇದು ಓನರ್ ಆಲ್ರೆಡಿ 4 ಆಗಿದ್ದಾರೆ ಸರ್. 4 ಇದೆ ಸರ್. 7 ಆಗಿದೆ ಅಂತಾರೆ. ಹೌದು ಸರ್, ಹೌದು. ಓಕೆ. ಈಗ 70,000 ಹೇಳ್ತಿದ್ರೆ ಇನ್ನೂ ಕಡಿಮೆ ಆಗುತ್ತೆ? ಹೌದು ಸರ್, ಹೌದು. ಆ ಕಡೆ ಈ ಕಡೆ ಆಗುತ್ತೆ ಸರ್, ತೊಂದರೆ ಇಲ್ಲ. ವ್ಯಾಪಾರ ಕುತ್ಕೊಂಡಾಗ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತೀವಿ ಸರ್, ಸುಮ್ಮನೆ ನಿಂತಿದೆ. ಸರಿ, ಅದಕ್ಕೋಸ್ಕರ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? 60 ಆಗಿದೆ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. 70 ನಾವು ಕೊಟ್ಟು ತೊಗೊಂಬಂದಿದ್ದು. ಇವಾಗ ಒಂದು 60 ಹೇಳ್ತೀವಿ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕೊಟ್ಬಿಡೋಣ ಸರ್, ತೊಂದರೆ ಇಲ್ಲ. ಓಕೆ. ಅಂದರೆ ಒಂದು 50ಕ್ಕೆ ಬಂದರೆ ಫೈನಲ್ ಬಿಡ್ತೀರಾ? ಈಗ ಒಂದು 55 ಬಂದ್ರೂ ಪರವಾಗಿಲ್ಲ ಸರ್, ಕೊಟ್ಬಿಡ್ತೀನಿ. ಯಾಕೆಂದರೆ ನಾವು 15,000 ಬಿಟ್ಟಿದ್ದೀನಿ ಸರ್. ಏನು ದುಡ್ದಿಲ್ಲ, ಏನಿಲ್ಲ. 15,000 ಬಿಟ್ಟು ಕೊಡ್ತಾ ಇದ್ದೀವಿ. ಎಲ್ಲ ಫ್ರೆಶ್ ಆಗಿ ಇವರೇ ಮಾಡಿಸ್ಕೊಂಡಿದ್ದು, ಡಾಕ್ಯುಮೆಂಟೇಷನ್ ಎಲ್ಲ. ಓಕೆ. ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್, ಇದೆ. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಮಾತಾಡಬೇಕು ಅವ್ರ ಕೊಟ್ಟೆ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಒಂದ್ಸತಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ದೇನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳೋದು ವೀಕ್ಷಕರೇ. ನೋಡಿ, ಅವರು ಒಂದು ಕಡಿಮೆ ಬಜೆಟಲ್ಲೇ ಹೇಳಿದ್ದಾರೆ ರೇಟು, ಏನೋ ಜಾಸ್ತಿ ರೇಟ್ ಹೇಳಿಲ್ಲ ವೀಕ್ಷಕರೇ. ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಒಂದ್ಸತಿ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆದರೆ ಅಲ್ಲೇ ಒಂದು ವ್ಯವಹಾರವನ್ನು ಮುಗಿಸ್ಕೊಳ್ಳಿ. ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತೀವಿ ಸರ್ ಅಂತಲೂ ಹೇಳಿದ್ದಾರೆ.
ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನಿಮ್ದು ಯಾವ್ದಾದ್ರು ಗಾಡಿ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ವೀಕ್ಷಕರೇ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ವೀಕ್ಷಕರೇ. ಓಕೆನಾ, ಇದು ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಸೆಂಡ್ ಮಾಡಿ, ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.